ಹನುಮಾನ್ ಮತ್ತು ಸಂಜೀವನಿ ಮೂಲಿಕೆಯ ಕತೆ. ಹನುಮಾನ್ ಪರ್ವತವನ್ನು ಎತ್ತುವುದು. ರಾಮಾಯಣದ ಮಹಾಯುದ್ಧದ ಸಮಯದಲ್ಲಿ ಭಗವಾನ್ ರಾಮನ ಪ್ರೀತಿಯ ಸಹೋದರನಾದ ಲಕ್ಷ್ಮಣನು ರಾವಣನ ಮಗನಾದ ಮೇಘನಾದನ ಪ್ರಬಲ ಬಾಣದಿಂದ ಹೊಡೆದನು. ಗಂಭೀರವಾಗಿ ಗಾಯಗೊಂಡ ಲಕ್ಷ್ಮಣನು ಪ್ರಜ್ಞಾಹೀನನಾಗಿ ಮಲಗಿದ್ದನು ಮತ್ತು ಹಿಮಾಲಯದ ದ್ರೋಣಗಿರಿ ಪರ್ವತದಲ್ಲಿ ಮಾತ್ರ ಕಂಡುಬರುವ ಸಂಜೀವನಿ ಮೂಲಿಕೆ ಮಾತ್ರ ಚಿಕಿತ್ಸೆಯಾಗಿದೆ. ಇದನ್ನು ಕೇಳಿದ ಭಗವಾನ್ ಹನುಮಂತನಿಗೆ ಸೂರ್ಯೋದಯಕ್ಕೆ ಮುನ್ನ ಮೂಲಿಕೆಯನ್ನು ತರುವ ತುರ್ತು ಕಾರ್ಯವನ್ನು ವಹಿಸಲಾಯಿತು. ಒಂದು ಕ್ಷಣವೂ ವ್ಯರ್ಥ ಮಾಡದೆ ಹನುಮಂತನು ಆಕಾಶಕ್ಕೆ ಹಾರಿದನು, ಹಿಮಾಲಯದ ಕಡೆಗೆ ಮಿಂಚಿನ ವೇಗದಲ್ಲಿ ಪ್ರಯಾಣಿಸಿದನು. ದ್ರೋಣಗಿರಿ ಪರ್ವತವನ್ನು ತಲುಪಿದ ನಂತರ ಅವರು ಒಂದು ಸವಾಲನ್ನು ಎದುರಿಸಿದರು. ಅಲ್ಲಿ ಹಲವಾರು ಔಷಧೀಯ ಗಿಡಮೂಲಿಕೆಗಳು ಬೆಳೆದವು ಮತ್ತು ಸಂಜೀವನಿ ಯಾವುದು ಎಂದು ಅವರಿಗೆ ಖಚಿತವಾಗಲಿಲ್ಲ. ಯಾವುದೇ ಅವಕಾಶಗಳನ್ನು ತೆಗೆದುಕೊಳ್ಳಲು ಸಿದ್ಧರಿಲ್ಲ. ಹನುಮಂತನು ತನ್ನ ಅಪಾರ ಶಕ್ತಿಯನ್ನು ಬಳಸಿ ಇಡೀ ಪರ್ವತವನ್ನು ಮೇಲಕ್ಕೆತ್ತಿ ಲಂಕೆಗೆ ಹಿಂತಿರುಗಿಸಿದನು. ಅವನು ಹಿಂತಿರುಗುತ್ತಿದ್ದಂತೆ ಯುದ್ಧಭೂಮಿಯು ನಡುಗಿತು ಮತ್ತು ಗಾಯಗೊಂಡ ಲಕ್ಷ್ಮಣನ ಬಳಿ ಪರ್ವತವನ್ನು ಇಡುವುದನ್ನು ಎಲ್ಲರೂ ಭಯದಿಂದ ನೋಡಿದರು. ರಾಜವೈದ್ಯರು ಸಂಜೀವನಿ ಮೂಲಿಕೆಯನ್ನು ತ್ವರಿತವಾಗಿ ಗುರುತಿಸಿದರು ಮತ್ತು ಲಕ್ಷ್ಮಣನನ್ನು ಪುನರುಜ್ಜೀವನಗೊಳಿಸಲು ಅದನ್ನು ಬಳಸಿದರು. ಅವನನ್ನು ಮತ್ತೆ ಬದುಕಿಸಿದರು. ತನ್ನ ದೈವಿಕ ಶಕ್ತಿ, ಅಚಲವಾದ ಭಕ್ತಿ ಮತ್ತು ತ್ವರಿತ ಚಿಂತನೆಯಿಂದ ಹನುಮಂತನು ದಿನವನ್ನು ಉಳಿಸಿದನು. ಅವನು ಏಕೆ ಭಗವಾನ್ ರಾಮನ ಅತ್ಯಂತ ನಿಷ್ಠಾವಂತ ಮತ್ತು ಶಕ್ತಿಯುತ ಭಕ್ತನಾಗಿದ್ದನೆಂದು ಮತ್ತೊಮ್ಮೆ ಸಾಬೀತುಪಡಿಸಿದನು. ಈ ಕಥೆಯು ನಿಸ್ವಾರ್ಥ ಸೇವೆ, ಭಕ್ತಿ ಮತ್ತು ಅಸಾಧಾರಣ ಶಕ್ತಿಯ ಸಂಕೇತವಾಗಿದೆ. ಸವಾಲುಗಳನ್ನು ಎದುರಿಸಿದಾಗ ಅಚಲವಾದ ನಿರ್ಣಯವು ಪರ್ವತಗಳನ್ನು ಚಲಿಸುತ್ತದೆ ಎಂದು ನಮಗೆ ನೆನಪಿಸುತ್ತದೆ. ಅಕ್ಷರಶಃ